आज जर कोणी आपल्या घरावर गोळीबार करतो किंवा घराला आग लावतो तर आपण गप्प बसू नये. ईट का जवाब पत्थर से देंगे या घोषणेने हिंदूंनी एकत्र येऊन जात-पात विसरून दहशतवाद्यांना त्यांच्या भाषेत उत्तर द्यावे, असे आवाहन गोकाक तालुका बजरंग दलाचे नेते सदाशिव गुडगोळ यांनी गोकाकच्या बसवेश्वर चौकात काश्मीरमध्ये निष्पाप लोकांवर झालेल्या दहशतवादी हल्ल्याच्या निषेधात व्यक्त केले. ते बोलताना म्हणाले की जिहादी दहशतवाद्यांना आणि अतिरेकी विचारसरणीच्या मुस्लिमांना कायद्याची भीती नाही, पण कुटुंबाच्या रक्षणासाठी आम्ही कायद्याच्या चौकटीत राहून कायदा हातात घेऊ शकतो. ಈಗ ತಾಳೆಬಂದಿ ಚಾಲು ಮಾಡಿದಾರೆ ಏನಪ್ಪಾ ಅಂದ್ರೆ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂತ. ಅರೆ ನಾವೆಲ್ಲರಿಗೆ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂತ ಹೇಳಿಕಿಸಿಂದ ನಮ್ಮ ಹಿಂದೂಗಳನ್ನು ಮತ್ತೆ ವಿಮುಕ್ತರನ್ನಾಗಿ ಮಾಡಿದ್ದಾರೆ. ಇವತ್ತು ಏನಾಗಿತ್ತಂದ್ರೆ ಅಲ್ಲಿ ಹಿಂದೂಗಳನ್ನ ಹತ್ಯೆ ಮಾಡೋದ, ಇಲ್ಲಿ ಬಂದು ಭಾಯಿ ಭಾಯಿ ಅನ್ನೋದ. ಇದೊಂದು ನಮಗ ಹಿಂಗ ಮಾಡಿ 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 ಕಿಳಾಗಿ ಹುಡುಗಾಡುವಂತ ಕೆಲಸ ದಿನನಿತ್ಯ ನಡೆದದ. ನಮ್ಮ ದೇಶ ಭಾವೈಕ್ಯತೆ ಅನ್ನೋದು ಹಿಂದೂಗಳನ್ನ ಹತ್ಯೆ ಮಾಡೋದು. ನಮ್ಮ ದೇಶ ಅಹಿಂಸಾ ಪರಮೋ ಧರ್ಮ ಅನ್ನೋದು ಹಿಂದೂಗಳನ್ನ ಹತ್ಯೆ ಮಾಡೋದು. ಅರೇ ತಿಳ್ಕೊಳ್ರಿ, ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತಥೈಷ. ಧರ್ಮಕ್ಕಾಗಿ ಒಬ್ಬನು ತೆಗೆದ್ರು ಕೂಡ ಧರ್ಮದ ಕೆಲಸ ಆತ. ಅದಕ್ಕೆ ನಾವಿವತ್ತು ಹೇಳ್ತು ಪಂತಪ್ರಧಾನಿ ಮೋದಿ ಅವರಿಗೆ ಯಾವುದೇ ನಿರ್ದಾಕ್ಷಿಣ್ಯವಾಗಿ ನೀವು ಏನು ಕ್ರಮ ತಗೋರಿ. ಇವತ್ತು ಪಾಕಿಸ್ತಾನ ಸುಟ್ಟು ಹಾಕ್ತಿರೋದ್ರು ಹಾಕ್ರಿ. ಇಲ್ಲಿ ಏನಾದ್ರೂ ಅಹಿತಕರ ಘಟನೆಗಳಾದ್ರೆ ಅದಕ್ಕೆ ತಕ್ಕ ಉತ್ತರ ಬಜರಂಗ ದಳದ ಕಾರ್ಯಕರ್ತರು. ಯಾಕಂದ್ರೆ ಪ್ರತಿಯೊಬ್ಬ ಬಜರಂಗಿ ಹನುಮಂತರಾಗಿರ್ಬೇಕಿಲ್ಲ. ಯಾವಾಗ ಧರ್ಮಕ್ಕೆ ಅನ್ಯಾಯ ಆಗ್ತದಲ್ಲ, ಹಂಗ ಲಂಕಾವನ್ನು ಸುಟ್ಟಾಗ ಹನುಮಂತ, ಹಂಗ ಅಧರ್ಮವನ್ನು ಸುಟ್ಟಾಕುವಂತ ಕೆಲಸ ಬಜರಂಗ ದಳದ ಕಾರ್ಯಕರ್ತರು ಮಾಡಬೇಕು. ಅದಕ್ಕಾಗಿ ನಾವೇನು ಬಿಡೋನು ಶಾಂತಿ 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 ಅಂತ ನಮ್ಮ ಮನಿ ಶಾಂತಿನೂ ಹಾಳಾತು, ನಮ್ಮ ದೇಶದ ಶಾಂತಿನೂ ಹಾಳಾಗತೈತಿ. ಅದಕ್ಕಾಗಿ ಯಾರು ಇದಕ್ಕೆ ಮರೆಯಾಗಬೇಡ್ರಿ. ಹಿಂದೂ ಮುಸ್ಲಿಂ ಬಾಯಿ ಬಾಯಿ, ಹಿಂದೂ ಚೈನಿ ಬಾಯಿ ಬಾಯಿ, ನಾವೆಲ್ಲ ಅಣ್ಣತಮ್ಮರಂಗಿರು ನಾವೆಲ್ಲ ಅಣ್ಣತಮ್ಮರಂಗಿರು ಅಂತ ಹೇಳಿಕೆಯಿಂದ ಇವತ್ತು ದೇಶದಾಗ 30% ಆಗಿದಾರ. ನಾವು 70-80% ಕುಗ್ಗಿದವ. ಬಹಳ ವಿಚಾರ ಮಾಡಿ ನಡಿಬೇಕು ನಾವು ಹಿಂದೂಗಳೆಲ್ಲ. ಈಗ ಹೇಳ್ರ. पुढे बजरंग दलाचे जिल्हा नेते लक्ष्मण म्हैसाळे म्हणाले की हिंदू मुस्लिम भाईबाई म्हणत हिंदूंना मूर्ख बनवू नका. तिकडे हिंदूंची हत्या केली जाते आणि इकडे भाई भाई म्हणत बसतोय. ಹಿಂದೂಗಳಿಗೆ ನಾ ಏನು ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ ದಯಮಾಡಿ ಮಹಾತ್ಮ ಗಾಂಧೀಜಿಯವನ್ನ ಮರೀರಿ. ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಪಾಠ ಏನೈತೆ ಅಂದ್ರೆ ಒಂದು ಕೆನ್ನೆ ಕೊಟ್ರೆ ಇನ್ನೊಂದು ಕೆನ್ನೆ ಕೊಡ್ರಿ ಏನ್ರಿ. ಒಂದು ಕೆನ್ನೆಗೆ ಹೊಡೆದ್ರ ಇನ್ನೊಂದು ಕೆನ್ನೆ ಕೊಟ್ಟು ಹೊಡ್ಸ್ಕೋರಿ. ಈಗ ದಯಮಾಡಿ ಈ ಕಾಲಘಟ್ಟದಾಗ ಮಹಾತ್ಮ ಗಾಂಧಿ ಇದ್ದಿದ್ದಂದ್ರ ಒಂದು ಗುಂಡು ಹೊಡೆದಾನ ಇನ್ನೊಂದು ಗುಂಡು ಹೊಡ್ಸ್ಕೋ. ಒಬ್ಬ ಸತ್ತಾರ, ಇನ್ನೊಂದು 27 ಮಂದಿ ಸತ್ತಾರ, ಇನ್ನೊಂದು 27 ಮಂದಿನ ಕೊಲ್ರಿ ಅಂತೇಳಿ ಹೇಳುವಂತ ಪಾಪ ಮಹಾತ್ಮ ಗಾಂಧಿ ಹೇಳ್ತಿದ್ದ. ಅದಕ್ಕೆ ಮಹಾತ್ಮ ಗಾಂಧಿ ಮಾತಿನಿಂದ ದಯಮಾಡಿ ಮರೀರಿ. ಯಾರ್ಯಾರಿಗೆ ಪಾಠ ಕಲಿಸ್ಯಾರ ಹಿಂದೂಗಳಿಗೆ ಈ ಶಾಲ್ಯಾಗ ನಾವು ಮರ್ತದು. ಅದಕ್ಕೆ ಇಲ್ಲಿನ ಹಿಂದೂಗಳು ಏನದ್ರಿ, ಕ್ರಾಂತಿಕಾರಿ ಭಗತ್ ಸಿಂಗ್ ಅವ್ರದ, ಸುಭಾಷ್ ಚಂದ್ರ ಬೋಸ್ರವ್ರದ, ಛತ್ರಪತಿ ಶಿವಾಜಿ ಮಹಾರಾಜರ, ಮಹಾರಾಣಾ ಪ್ರತಾಪ್ರ ಅವ್ರ ಚರಿತ್ರೆ ಅವ್ರ ಹಾದಿ ಒಳಗೆ ನಾವೆಲ್ಲ ನಡಿಬೇಕು. छत्रपती शिवाजी महाराज. या कार्यक्रमाला शेकडो बजरंग दल कार्यकर्ते उपस्थित होते आणि पोलीस बंदोबस्तही ठेवण्यात आला होता. मनोहर मॅगेरी, KMM मराठी, गोकाक.